ರಾಜ್ಯ ಒಕ್ಕಲಿಗರ ಸಂಘದಲ್ಲಿರುವ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನೇಮಕಾತಿಗೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ದಿನಾಂಕ 17 ಜುಲೈ 2026ರಿಂದ 22 ಜುಲೈ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಫಿಮೇಲ್ ಮತ್ತು ಮೇಲ್ ಅಭ್ಯರ್ಥಿಗೆ ಅವಕಾಶ ಇದೆ. ಇನ್ನು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಆಫ್ಲೈನಲ್ಲಿ ಅವಕಾಶ ಇರುತ್ತೆ. ಆಫ್ಲೈನಲ್ಲಿ ಯಾವ್ದು ವಿಳಾಸಕ್ಕೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ಎಷ್ಟು ಪೋಸ್ಟು, ವಿದ್ಯಾರ್ಹತೆಯನ್ನು ಚರ್ಚೆ ಮಾಡೋಣ. ನೋಡಿ, ಇದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಕನ್ನಡದಲ್ಲೇ ನೋಟಿಸ್ ಆಗಿದೆ. ಮತ್ತು ಇನ್ನೊಂದು ಹೇಳಬೇಕು ನಿಮಗೆ, 2025ರ ಮಾನದಂಡಗಳ ಪ್ರಕಾರ ಈ ಒಂದು ನೇಮಕಾತಿಗೆ ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಿದ್ದಾರೆ. ಎಷ್ಟು ಪೋಸ್ಟು, ಶೈಕ್ಷಣಿಕ ಅರ್ಹತೆ ಚರ್ಚೆ ಮಾಡೋಣ. ಕೊನೆತನಕ ನೋಡಿ, ನಾನು ಅರ್ಥ ಮಾಡ್ಕೊಳ್ಳಿ. ನಾನು ಮೊದಲಿಗೆ ನೋಟಿಸಲ್ಲಿ ಕೊಟ್ಟಿರುವಂಥ ಬೇಸಿಕ್ಕಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ನಂತರ ನೋಟಿಸನ್ನು ತೋರಿಸ್ತೇನೆ ವಿತ್ ಲೈಫ್ ಪ್ರೂಫಾಗಿ. ಕೊನೆತನಕ ನೋಡಿ, ಅಂದರೆ ನಿಮಗೆ ಬೇಗ ಅರ್ಥ ಆಗತ್ತೆ. ಆದ ಕಾರಣ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿರುವ ಕೆಂಪೇಗೌಡ ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಇದರಿಂದ ನೇಮಕಾತಿ ಆಗಿದೆ. ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನೇಮಕಾತಿಗೆ ಅಧಿಸೂಚನೆ ಆಗಿದೆ. ಈ ಒಂದು ಕೇಂದ್ರದಲ್ಲಿ ಆಸ್ಪತ್ರೆಯಲ್ಲಿ ಖಾಲಿರುವಂಥ ಪೋಸ್ಟ್ ನೋಡಿ, ಮೊದಲನೇದಾಗಿ ತಂತ್ರಜ್ಞಾನ ಮತ್ತು ದಾಖಲೆ ಗುಮಾಸ್ತ ಎರಡು ಪೋಸ್ಟ್ ಇದಲ್ಲ, ಇದರಲ್ಲೇ ವಿವಿಧ ಪ್ರಕಾರ ಇದ್ದಾವೆ. ಆ ವಿವಿಧ ಪ್ರಕಾರ ಪೋಸ್ಟ್ ನೋಡಿ, ECG ತಂತ್ರಜ್ಞಾನ 1 ಪೋಸ್ಟು, ತಂತ್ರಜ್ಞಾನ 8 ಪೋಸ್ಟು. ಇಲ್ಲಿ ಮ್ಯಾನಿಫೀಲ್ಡ್ ಆಪ್ರೇಟರ್ ಹುದ್ದೆಗಳು 4 ಪೋಸ್ಟು. ಅದ ನಂತರ EG ಮತ್ತು ಅದರಲ್ಲಿ ENMG ಅಂಥೇಳಿ 1 ಪೋಸ್ಟು, ಹಾಗೂ ಓವರ್ ಟೈಮಿಂಗ್ ಮತ್ತು ಅರವಳಿಕೆ ತಜ್ಞ ಅಂಥೇಳಿ 4 ಪೋಸ್ಟು, ಕೋಡಿಂಗ್ ಕ್ಲರ್ಕ್ ಅಂಥೇಳಿ 3 ಪೋಸ್ಟು, ಹಾಗೂ ರೆಕಾರ್ಡ್ ಕ್ಲರ್ಕ್ ಅಂಥೇಳಿ 6 ಪೋಸ್ಟು. ಒಟ್ಟಿಗೆ ನಿಮಗೆ 27 ಪೋಸ್ಟಿಗೆ ಈ ಒಂದು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನೇಮಕಾತಿಗೆ ನೋಟಿಸ್ ಆಗಿದೆ. ಇವುಗಳಿಗೆ ತಕ್ಕಂತೆ ಶೈಕ್ಷಣಿಕ ಅರ್ಹತೆ ತಂತ್ರಜ್ಞಾನ ಹುದ್ದೆಗಳಿಗೆ BSc ಹಾಗೂ MSc ಇವೆಲ್ಲ ಆಗಿರಬೇಕು. ಡಿಪ್ಲೊಮಾ ಮತ್ತು ಪದವಿ ಆದವರು ಗುಮಾಸ್ತ ಪೋಸ್ಟಿಗೆ ಸಬ್ಮಿಟ್ ಮಾಡ್ಬೋದು ಅಪ್ಲಿಕೇಶನ್. ಇದೇ ನಿಮಗೆ ಗೊತ್ತಾಯಿತು, ಈಸಿಯಾಗಿ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಇನ್ನು ವಯೋಮಿತಿ ವಿಷಯ, ಇಲ್ಲಿ ಸಾಮಾನ್ಯವಾಗಿ ಇವ್ರಿಗೆ ಕೊಟ್ಟಿರೋಂಥ ಮಾಹಿತಿಗಳ ಪ್ರಕಾರ 22 ವರ್ಷದಿಂದ 30 ವರ್ಷ ಕೊಟ್ಟಿದ್ದಾರೆ. ಕನಿಷ್ಠ 22, ಗರಿಷ್ಠ ವಯೋಮಿತಿ 30. ಸಡಿಲಿಕೆ ಇದರಲ್ಲಿ ಯಾವುದೇ ರೀತಿಯ ಕೊಟ್ಟಿಲ್ಲ ಮತ್ತು ಸಂದರ್ಶನ ಮೂಲಕವಾಗಿ ನೇಮಕಾತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ನಿಮಗೆ ಗೊತ್ತಾಯಿತು. ಆಫ್ಲೈನಲ್ಲಿ 17/7/2026ರಿಂದ 22 ಜುಲೈ 2026 ತನಕ ಅವಕಾಶ. ಇದು ಗೊತ್ತಾಯಿತು. ಇನ್ನು ಅರ್ಜಿ ಸಲ್ಲಿಸಬೇಕಲ್ಲ, ಆಫ್ಲೈನಲ್ಲಿ ಅರ್ಜಿ, ಅದು ವಿಳಾಸ ಬೇಕಲ್ಲ, ಏನು ಹಾಗೆ ಸಲ್ಲಿಸ್ತಾರೆ, ಆ ಒಂದು ವಿಳಾಸ ನೋಡ್ಕೊಳ್ಳಿ. ಅಥವಾ ನೀವೇ ಹೋಗಿ ಸಂದರ್ಶನಕ್ಕೆ ಭೇಟಿ ಕೊಡ್ಬೋದು. ಅಂದರೆ ನೀವೇ ಹೋಗಬೇಕಾಗತ್ತೆ ಈ ಒಂದು ವಿಳಾಸಕ್ಕೆ. KIMS ಆಸ್ಪತ್ರೆ ಆಡಳಿತ ಕಚೇರಿ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆ, ಸಂಶೋಧನಾ ಕೇಂದ್ರ, ಕೃಷ್ಣ ರಾಜೇಂದ್ರ ರಸ್ತೆ, KR ರಸ್ತೆ, VV ಪುರಂ, ಬೆಂಗಳೂರು. ಇದಕ್ಕೆ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಇಷ್ಟು ಈ ಒಂದು ಬೇಸಿಕಾಗಿ ಮಾಹಿತಿ ನಿಮಗೆ ಗೊತ್ತಾಯಿತು. ಇನ್ನು ನೋಟಿಸ್ ಸೈಜ್ ನೋಡಿ, ಸ್ವಲ್ಪ ಇಲ್ಲಿ ನೋಡಿ, ಇದು ನೋಟಿಸ್ ಆಗಿದೆ. ಎಷ್ಟಾಗಿದೆ? 17ನೇ ತಾರೀಕು. ಒಂದು ನಿಮಿಷ, ಇದು 17ನೇ ತಾರೀಕು ನೋಟಿಸ್ ಆಗಿದೆ. ಇದರಲ್ಲಿ ನೋಡಿ, ಅಪ್ಲಿಕೇಶನ್ ಹಾಕೋದು 22/7/2026 ಕೊನೆಯ ದಿನಾಂಕ ಆಗಿರತ್ತೆ. ಇಲ್ಲಿ ವಯೋಮಿತಿ 22ರಿಂದ 30 ವರ್ಷ, ಹಾಗೂ ಪೋಸ್ಟ್ ಬಗ್ಗೆ ಡೀಟೇಲ್ಸು ಅದಕ್ಕೆ ತಕ್ಕಂತೆ ವಿದ್ಯಾರ್ಹತೆ ಕೊಟ್ಟಿದ್ದಾರೆ. ಮತ್ತು ಪೋಸ್ಟ್ ಡೀಟೇಲ್ಸ್ ಇಲ್ಲಿದೆ, ಎಷ್ಟೆಷ್ಟಿದೆ ಅಂತ ನಾನು ಆಗಲೇ ತಿಳಿಸ್ಕೊಟ್ಟಿದ್ದೆ, ನೋಡ್ಕೊಳ್ಳಿ. ಇಲ್ಲಿರುವಂಥ ಪೋಸ್ಟ್, ಇದೆಲ್ಲ ಪೋಸ್ಟು ಇಲ್ಲಿ ನೋಡಿ, ಇದೆಲ್ಲ ಪೋಸ್ಟ್ ಡೀಟೇಲ್ಸ್. ಮತ್ತು ಇಲ್ಲಿ ನೋಡಿ, 17/7/2026 ಮಾನದಂಡಗಳ ಪ್ರಕಾರ ಹೆಂಗೆ ಆಯ್ಕೆ ಮಾಡ್ತಾನೆ ಅಂತ ಹೇಳಿದ್ದಾರೆ, ಸಂದರ್ಶನ ಮೂಲಕ. ಇಲ್ಲಿ ನೋಡಿ, ಸಂದರ್ಶನ ಮೂಲಕ ಆಯ್ಕೆಗಳನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕು ನಿಮಗೆ, ಈ ಒಂದು ಪೋಸ್ಟು ತಾತ್ಕಾಲಿಕ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ತಾತ್ಕಾಲಿಕ, ಗುತ್ತಿಗೆ ಅದಾದಮೇಲೆ ಕೆಲಸಕ್ಕೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಇದು ಲಿಮಿಟೆಡ್. ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕೆಲಸಕ್ಕೆ ಕರೆದಿರ್ತಾರೆ. ಇಷ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಕೂಡ ನಮ್ಮ ಇನ್ಸ್ಟಾದಲ್ಲಿ ಅಥವಾ ಆರ್ಟಿಕಲನ್ನು ಬರೆದು ನಮ್ಮ ಟೆಲಿಗ್ರಾಮ್ ಮುಖಂಡ್ ಕೊಟ್ಟಿದ್ದು ಚೆಕ್ ಮಾಡ್ಕೊಳ್ಳಿ. ವಾಟ್ಸಪ್ದಲ್ಲಿ ಕೂಡ ಅಲ್ಲಿ ಕೂಡ ಹೋಗಿ ಭೇಟಿ ಕೊಡಿ. ನೋಡಿ, ಇಷ್ಟು ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಡಾಕ್ಯುಮೆಂಟ್ಸ್ ಎಲ್ಲಿ ಸಬ್ಮಿಟ್ ಮಾಡಬೇಕಪ್ಪ ಅಂದರೆ ಒಂದು ಕ್ಲಿಯರ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ,
ಎಲ್ಲ ಒಂದು ದೃಢೀಕರಣ ಬಯೋಮೆಟ್ರಿಕು ಹಾಗೂ ಎಲ್ಲ ದೃಢೀಕರಿಸಿದ ಡಾಕ್ಯುಮೆಂಟ್ಸು ನಕಲು ಅದೇ ರೀತಿಯಾಗಿ ಪ್ರತಿಯೊಂದಿಗೆ ಕಿಮ್ಸ್ ಆಸ್ಪತ್ರೆಯ ಆಡಳಿತ ಕಚೇರಿಗೆ ಈ ಒಂದು ದಿನಾಂಕ ಒಳಗೆ ಸಬ್ಮಿಟ್ ಮಾಡಬೇಕು.